ಮಹಾಪ್ರಭು ನನ್ನನ್ನು ಈ ರಾಜ್ಯಸಭೆಗೆ ಇಷ್ಟು ಅವಸರದಲ್ಲಿ ಕರೆದುಕೊಂಡು ಬಂದಿದ್ದಾದರೂ ಏಕೆ? ನನ್ನಿಂದ ಏನಾದರೂ ಆಗಬೇಕಾಗಿತ್ತೆ? ನೀವೇನೇ ಕೊಟ್ಟರೂ ಎಷ್ಟೇ ಕೊಟ್ಟರೂ ನನ್ನಲ್ಲಿ ಯಾವುದೇ ಆಸೆ ಬಾರದು. ಆದರೆ ಇನ್ನಿಲ್ಲಿಂದ 6 ಮಾಸಗಳು ಲೆಕ್ಕ ಇಡಿ. ಅಷ್ಟರಲ್ಲಿ ಮಕ್ಕಳು ಉತ್ತಮರಾಗದಿದ್ದರೆ ನನ್ನ ಹೆಸರೇ ಬದಲಾಯಿಸಿ. ಇದೇ ನನ್ನ ಆಶ್ರಮ. ಇಲ್ಲಿ ನಿಮ್ಮಂತೆ 100 ಮಕ್ಕಳು ವಿದ್ಯೆ ಕಲಿಯಲಿ ಬಂದಿದ್ದಾರೆ. ನಿಮಗೆ ಎಲ್ಲ ಶಾಸ್ತ್ರಗಳು ಹಾಗೂ ವೇದಾಧ್ಯಯನಗಳನ್ನು ಮಾಡಿಸುವ ಮುನ್ನ ಪಂಚತಂತ್ರಗಳನ್ನು ನಿಮಗೆ ಬೋಧಿಸುತ್ತೇವೆ. ಮೊದಲನೇ ಕತೆ ಮಿತ್ರಭೇದ ಆಧಾರಿತವಾಗಿದೆ. ಈಗ ಎರಡನೆಯ ಕತೆ ಮಿತ್ರ ಲಾಭ ಆಧಾರಿತವಾಗಿದೆ. ಬನ್ನಿ ಅದನ್ನ ತಿಳಿಯೋಣ. ಈಗ ಮೂರನೇ ಕತೆ ಕಾಕಮುಚ್ಚಿ ಎಂಬ ಆಧಾರಿತವಾಗಿದೆ. ಬನ್ನಿ ಅದನ್ನ ತಿಳಿಯೋಣ. ಈಗ ನಾಲ್ಕನೇ ಕತೆ ಲಬ್ಧ ಪ್ರಾಣ ಸಾಂ ಆಧಾರಿತವಾಗಿದೆ. ಬನ್ನಿ ಅದನ್ನ ತಿಳಿಯೋಣ. ಈಗ ಐದನೇ ಕತೆ ಅಪರೀಕ್ಷಿತ ಕಾರಕಂ ಆಧಾರಿತವಾಗಿದೆ. ಬನ್ನಿ ಅದನ್ನ ತಿಳಿಯೋಣ. ವಿಷ್ಣು ಶರ್ಮರೇ ನಿಮಗೆ ಸ್ವಾಗತ. ವಿಷ್ಣು ಶರ್ಮರೇ ನಿಮಗೆ ಸ್ವಾಗತ. ಹೇ ಮಹಾಪ್ರಭು, ನನ್ನನ್ನು ಈ ರಾಜ್ಯಸಭೆಗೆ ಇಷ್ಟು ಅವಸರದಲ್ಲಿ ಕರೆದುಕೊಂಡು ಬಂದದ್ದಾದರೂ ಏಕೆ? ನನ್ನಿಂದೇನಾದರೂ ಆಗಬೇಕಾಗಿತ್ತೆ? ರಾಜವಂಶವನ್ನು ಮುಂದಕ್ಕೆ ನಡೆಸಬೇಕಾದ ನನ್ನ ಪುತ್ರರು ರಾಜ ತೇಜಸ್ಸು ತೊರೆದು ರಾಜವಿದ್ಯೆಗಳ ಮರೆತು ಮೂಢತನದಿ ಮಂಕಾಗಿ ನಿಂತಿದ್ದಾರೆ. ನಿಮಗೆ ಬೇಕಾದ್ದು ದಯಪಾಲಿಸುವೆ. ನನ್ನ ಮಕ್ಕಳಿಗೆ ಲೋಕಜ್ಞಾನವನ್ನು ದಯಪಾಲಿಸಿ. ನೀವೇನೇ ಕೊಟ್ಟರೂ ಎಷ್ಟೇ ಕೊಟ್ಟರೂ ನನ್ನಲ್ಲಿ ಯಾವುದೇ ಆಸೆ ಬಾರದು. ಆದರೆ ಇಂದಿನಿಂದ 6 ಮಾಸಗಳ ಲೆಕ್ಕ ಇದೆ. ಅಷ್ಟರಲ್ಲಿ ಮಕ್ಕಳು ಉತ್ತಮರಾಗದಿದ್ದರೆ ನನ್ನ ಹೆಸರೇ ಬದಲಾಯಿಸಿ. ಇದೆ ನನ್ನ ಆಶ್ರಮ. ಇಲ್ಲಿ ನಿಮ್ಮಂತೆಯೇ 100 ಮಕ್ಕಳು ವಿದ್ಯೆಯನ್ನು ಕಲಿಯಲು ಬಂದಿದ್ದಾರೆ. ನಿಮಗೆ ಎಲ್ಲ ಶಾಸ್ತ್ರಗಳು ಹಾಗೂ ವೇದಾಧ್ಯಯನಗಳನ್ನು ಮಾಡಿಸುವ ಮುನ್ನ ಪಂಚತಂತ್ರಗಳನ್ನು ನಿಮಗೆ ಬೋಧಿಸುತ್ತೇನೆ. ನೀವು ಹೇಳಿದ್ದನ್ನೆಲ್ಲ ಮಾಡಲು ಸಿದ್ಧರಿದ್ದೇವೆ. Come, let us understand the values and teachings of our Guru, Pandit Vishnu Sharma. Once upon a time, in a deep jungle, there lived a proud lion who used to kill many animals every day. ಎರಡನೇ ಕಥೆ ಮಿತ್ರ ಲಾಭ ಎಂಬ ತಂತ್ರದ ಮೇಲೆ ಆಧಾರಿತವಾಗಿದೆ. Against strongest of enemies. ಈಗ ಮೂರನೇ ಕಥೆ ಕಾಕುಮುಖಿಯಂ ಎಂಬ ತಂತ್ರದ ಮೇಲೆ ಆಧಾರಿತವಾಗಿದೆ. ಬನ್ನಿ ಅದನ್ನು ತಿಳಿಯೋಣ.
ಈಗ ನಾಲ್ಕನೇ ಕಥೆ ಲಬ್ಧ ಪ್ರಾಣಾಸಾಂ ಎಂಬ ತಂತ್ರದ ಮೇಲೆ ಆಧಾರಿತವಾಗಿದೆ. ಬನ್ನಿ ಅದನ್ನು ತಿಳಿಯೋಣ. ಈಗ ಐದನೇ ಕಥೆ ಅಪರೀಕ್ಷಿತ ಕಾರಕಂ ಎಂಬ ತಂತ್ರದ ಮೇಲೆ ಆಧಾರಿತವಾಗಿದೆ. ಬನ್ನಿ ಅದನ್ನು ತಿಳಿಯೋಣ. ಗುರುವರ್ಯ, ನೀವು ನೀಡಿದ ನೀತಿ ಕಥೆಗಳು, ಬುದ್ಧಿವಂತ ಮೌಲ್ಯಗಳು ಹಾಗೂ ಮುಖ್ಯವಾಗಿ ತಮ್ಮ ಪಂಚತಂತ್ರಗಳಿಂದ ನಾವು ಉತ್ತಮರಾಗಿದ್ದೇವೆ, ಲೋಕಜ್ಞಾನವ ಪಡೆದಿದ್ದೇವೆ. ನಿಮಗೆ ಧನ್ಯವಾದಗಳು ಗುರುಗಳೇ. ನನ್ನ ಪುತ್ರರು ಹೀಗೆ ಗಾಂಭೀರ್ಯದಿಂದ ಮಾತನಾಡುವುದನ್ನು ನಾನು ಮೊದಲನೇ ಬಾರಿ ನೋಡುತ್ತಿರುವುದು. ನಿಮ್ಮ ಉಪಕಾರವ ನಾನದೆಷ್ಟು ಧನಧಾನ್ಯಗಳು ಕೊಟ್ಟರೂ ತೀರಿಸಲಾಗದು. ನಿಮಗೆ ನಮ್ಮ ವಂಶ ಎಂದೆಂದಿಗೂ ಚಿರಋಣಿ ಗುರುವರ್ಯರೇ.